ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಸಿಜ್ವನ್ ಲೂಡಸ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಏನೆಲ್ಲ ಐಟಮ್ ಬೇಕಂತ ನೋಡೋಣ ಬನ್ನಿ. ಕ್ಯಾರೆಟ್ ಹಾಕಿದ್ದೀನಿ ನಾನು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ನೀರುಳ್ಳಿ, ಶುಂಠಿ ಬೆಳ್ಳುಳ್ಳಿಯನ್ನು ಸಣ್ಣಕ್ಕಾಗಿ ಹೆಚ್ಕೊಂಡಿದ್ದೀನಿ ನಾನು. ಒಂದು ಹಸಿಮೆಣಸು ಹಾಕಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ನಾನು ಲೂಡಸನ್ನು ಬೇಯಿಸ್ಕೊತೀನಿ. ಒಂದು 5 ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು. ಚೆಂದ ಕುದಿ ಬಂದು ಅದನ್ನು ತಿರ್ಸಿ ಹಾಕಿ ಮತ್ತೆ ಬೇಯಿಸಬೇಕು. ಒಂದು ಬಾಣಲೆಯಲ್ಲಿ ನಾನು ಎಣ್ಣೆ ಹಾಕಿ ನಾನು ಸಣ್ಣ ಕಟ್ ಮಾಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಅದಕ್ಕೆ ಹಾಕ್ತೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಅದಕ್ಕೆ ಹಸಿಮೆಣಸು ಹಾಕ್ತಾಯಿದ್ದೀನಿ ನಾನು, ಸಣ್ಣಕ್ಕಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಕೂಡ ಸ್ವಲ್ಪ ಫ್ರೈ ಆಗಲಿ. ತುಂಬ ಖಾರ ಇದ್ದರೆ ಒಂದೇ ಮೆಣಸು ಸಾಕು. ಅದಕ್ಕೆ ನೀರುಳ್ಳಿ ಹಾಕ್ತಾಯಿದ್ದೀನಿ. ನೀರುಳ್ಳಿ ಸ್ವಲ್ಪ ನಾನು ದೊಡ್ಡದೇ ಇಟ್ಟಿದ್ದೀನಿ, ಯಾಕಂದರೆ ನೀರುಳ್ಳಿ ತಿನ್ನೋಕ್ಕೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ತುಂಬ ಫ್ರೈ ಮಾಡ್ಕೊಳ್ಳೋದಿಲ್ಲ ನಾನು. ಕ್ಯಾಪ್ಸಿಕಮ್ಮು ನಾನು ಹೆಚ್ಚಿಟ್ಟಿರುವಂಥ ಎಲ್ಲ ತರಕಾರಿ ಅದಕ್ಕೆ ಹಾಕ್ತೀನಿ. ಈಗ ನಾನು ಕ್ಯಾರೆಟು ಹಾಕ್ಕೊಳ್ತೇನೆ. ಕ್ಯಾರೆಟ್ನ ಸ್ವಲ್ಪ ಉದ್ದುದ್ದ ಹೆಚ್ಕೊಂಡ್ರೆ ತಿನ್ನೋಕ್ಕೆ ಸಿಗುವಾಗ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ ನಾನು ಇದಕ್ಕೀಗ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೆ ನಾನು ಸೋಸಿಟ್ಟಿರುವಂಥ ಲೂಡಸ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಕಲಿಸ್ಬೇಕು. ಇದಕ್ಕೆ ನೀವು ಚಿಕನ್ ಕೂಡ ಹಾಕ್ಬೋದು, ಮಶ್ರೂಮ್ ಕೂಡ ಹಾಕ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಸೋಯಾ ಸಾಸ್ ಮತ್ತು ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ಕೊಳ್ತೀನಿ. ಮತ್ತು ಇದಕ್ಕೆ ಸಿಜ್ವಾನ್ ಸಾಸ್ ತುಂಬ ಒಳ್ಳೆ ಟೇಸ್ಟಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದು. ಈಗ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಸಾಲ ಚೆನ್ನಾಗಿ ಹಿಡಿಬೇಕು, ಚೆನ್ನಾಗಿ ಕಲಿಸಬೇಕು ಇದನ್ನು. ಇಲ್ಲಾಂದರೆ ಒಂದು ಕಡೆ ತಾಗತ್ತೆ, ಒಂದು ಕಡೆ ತಾಗೋದಿಲ್ಲ. ಒಮ್ಮೆ ಮಾಡಿ ನೋಡಿ, ತುಂಬ ಟೇಸ್ಟಿ ಇರುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಇದು. ಇಲ್ಲಾಂದರೆ ಮಸಾಲೆ ಒಂದೇ ಕಡೆ ತಾಗತ್ತೆ. ಎಲ್ಲ ಕಡೆ ಮಿಕ್ಸ್ ಆಗಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.